ಈ ದೇವಸ್ಥಾನಕ್ಕೆ ಹೋಗುವ ದೇವಸ್ಥಾನಕ್ಕೆ ಪ್ರವೇಶ ಮಾಡುವ ವಿಷಯಗಳಲ್ಲಿ ಯಾರು ಯಾರನ್ನು ಹೇಳುವುದಿಲ್ಲ. ಅದು ಬ್ರಾಹ್ಮಣರು ಮತ್ತೆ ಇನ್ನು ಉಳಿದ ಜನಾಂಗ ಎನ್ನುವ ವಿಷಯವಲ್ಲ. ಅದು ಒಂದು ಸಿದ್ಧಾಂತ, ಒಂದು ಆಚರಣೆಯ ಭಾಗ. ನಮ್ಮ ಅಭಿಪ್ರಾಯದ ಒಳಗೆ ಇದು ಒಂದು ಸಂಚು, ಇದರಲ್ಲಿ ಒಂದು ಟೂಲ್ ಕಿಟ್ ಕೆಲಸ ಮಾಡ್ತಾ ಇದೆ ಅಂತ ನಮಗನ್ನಿಸ್ತದೆ. ನೀವು ಸಿಕ್ಕಿದ ಕಡೆ ಸಂವಿಧಾನವನ್ನ ತೋರಿಸಿಕೊಂಡು ನಾವು ಸಂವಿಧಾನದ ಆರಾಧಕರು ಅಂತ ಹೇಳ್ತಾ ಈ ರೀತಿಯನ್ನ ಬಿಂಬಿಸುವಂತ ಒಂದು ಕ್ಷುಲ್ಲಕ ಪ್ರಯತ್ನ ಅಂತ ನಮ್ಗೆ ಅನ್ನಿಸ್ತದೆ. ಈಗ ಬೇರೆ ಬೇರೆ ಜಾತಿ ಜನಾಂಗಗಳಲ್ಲಿ ಆಚರಣೆ ಇದೆ, ಅವರವರದ್ದಾದಂತ ಆಚರಣೆ ಇದೆ. ಅದನ್ನು ನೀವು ಆ ಕಟ್ಟುಪಾಡು ಸರಿ ಇಲ್ಲ ಅಂತ ಹೇಳುವ ಅಧಿಕಾರ ನಿಮಗಿದೆಯಾ? ನೀವೊಬ್ಬರು ಮುಖ್ಯಮಂತ್ರಿಗಳಾಗಿ ಬೇರೆಯವರ ಬಗ್ಗೆ ನೀವೇನಾದ್ರೂ ಸೊಲ್ಲು ಎತ್ತಿ ನೋಡೋಣ. ಪುರುಷರು ಮೇಲ್ ಅಂಗಿಯನ್ನ ಕಳಚಿ ದೇವಸ್ಥಾನಕ್ಕೆ ಹೋಗುವುದರ ಹಿಂದಿರುವ ಸಿದ್ಧಾಂತ ಏನು, ಅದರ ಹಿಂದಿರುವ ರಹಸ್ಯ ಏನು ಎನ್ನುವುದನ್ನ ಸ್ವಾಮೀಜಿಯವರು ತಿಳ್ಕೊಂಡ ಹಾಗೆ ಕಾಣುವುದಿಲ್ಲ. ನೈಜವಾಗಿ ನಾವು ಹೇಳಬೇಕಾದ್ರೆ ಅದು ಜನಿವಾರ ಉಂಟೋ ಜನಿವಾರ ಇಲ್ಲವೋ ಅನ್ನುವ ವಿಷಯ ಅಲ್ಲ. ಅದು ಅಂದ್ರೆ ನಮ್ಮಲ್ಲಿ ಒಂದು ಸ್ವಚ್ಛತೆ ಅನ್ನುವಂತಹ ವ್ಯವಸ್ಥೆಗಳು ನಮ್ಮಲ್ಲಿ ರೂಢಿಗತವಾಗಿ ಬಂದಿದೆ. ಈ ಸ್ವಚ್ಛತೆ ಯಾವುದ್ರ ಮೇಲೆ? ಮಾನಸಿಕ ಮತ್ತೆ ದೈಹಿಕವಾಗಿರತಕ್ಕಂಥ ಶುಚಿತ್ವ. ಈ ಶುಚಿತ್ವದಲ್ಲಿ ಬಟ್ಟೆ ಏನನ್ನ ಸಮಸ್ಯೆ ಕೊಡ್ತದೆ ಅಂದ್ರೆ ಅದು ಹೊಲಿದು ಹಾಕಿರುವ ಬಟ್ಟೆ ಅನ್ನುವ ಕಾರಣಕ್ಕೆ. ಈ ನಮ್ಮಲ್ಲಿ ಮೇಲಂಗಿಯನ್ನ ನಾವು ಧರಿಸುವಾಗ ಕೈಯ ಭಾಗ ಬೇರೆ ಇರ್ತದೆ, ಶರ್ಟ್ ಅರ್ಥಾತ್ ಧರಿಸುವಂತ ಅಂಗಿಯ ಭಾಗ ಬೇರೆ ಇರ್ತದೆ, ಮತ್ತದರಲ್ಲಿ ಕತ್ತರಿಯಲ್ಲಿ ಕಟ್ಟು ಮಾಡಿ ಹೊಲಿದಿರುವಂತಹ ಒಂದು ಸ್ವರೂಪ ಇರ್ತದೆ. ಇದು ದೇವರ ವಿಷಯಕ್ಕೆ ಮಡಿಯಲ್ಲ ಎನ್ನುವಂತ ಒಂದು ಸ್ವರೂಪ ಹಿಂದಿನಿಂದ ನಡೆದುಕೊಂಡು ಬಂದಿದೆ. ಯಾವಾಗ ನಾವು ಒಂದು ಭಾಗವನ್ನ ತುಂಡು ಮಾಡಿ ಅಂದ್ರೆ ಕಟ್ ಮಾಡಿ ಹೊಲಿತೇವೋ ಅದು ಅಶುದ್ಧಕ್ಕೆ ಕಾರಣವಾಗ್ತದೆ. ಅಂದ್ರೆ ಬಟ್ಟೆಯಲ್ಲೂ ಅಶುದ್ಧವನ್ನ ಕಂಡು ಹಿಡಿದಿದ್ದಾರೆ ನಮ್ಮ ಪ್ರಾಜ್ಞರು. ನಿಮ್ಗೆ ಒಂದೇ ಉದಾಹರಣೆಯನ್ನ ಹೇಳಬೇಕು ಅಂತಲಾದರೆ, ದೇವಸ್ಥಾನಕ್ಕೆ ಕೌಪೀನವನ್ನ ತೊಟ್ಟು ಮಡಿವಸ್ತ್ರವನ್ನೊಟ್ಟು ಹೋಗುವ ಒಂದು ಕಾಲ ಇತ್ತು. ಆ ನಂತರದ ಕಾಲದಲ್ಲಿ ಕೌಪೀನ ಹೋಯಿತು, ಕೇವಲ ಮಡಿವಸ್ತ್ರ ಬಂತು. ಈ ಮಡಿವಸ್ತ್ರವನ್ನ ಉಟ್ಟಂತಹ ಒಬ್ಬ ಬ್ರಾಹ್ಮಣ ಅರ್ಥಾತ್ ಒಬ್ಬ ದೇವರ ಅರ್ಚಕ ಇನ್ನೊಬ್ಬರನ್ನ ಸ್ಪರ್ಶ ಮಾಡಬಾರದು ಅನ್ನುವ ಕಾರಣ ಯಾಕೆ ಬಂತು ಅಂತ ಕೇಳಿದ್ರೆ, ದೇವರಿಗೂ ಮತ್ತು ಅವನಿಗೂ ಮನಸ್ಸಿನ ಭಾವ ಅರ್ಥಾತ್ ಮನಸ್ಸು ಶುದ್ಧದಲ್ಲಿರಬೇಕು. ಮತ್ತೊಬ್ಬ ಬಂದು ಮುಟ್ಟಿದಾಗ ಏನಾಗ್ತದೆ ಅಂತಂದ್ರೆ ನೆಗೆಟಿವ್ ಆಸ್ಪೆಕ್ಟ್ಸ್ ಡೆವಲಪ್ ಆಗ್ತದೆ. ಅಂದ್ರೆ ಅವನಲ್ಲಿ ಋಣಾತ್ಮಕವಾದಂತಹ ಚಿಂತನೆಗಳು ವೃದ್ಧಿ ಆಗ್ತದೆ ಅನ್ನುವ ಕಾರಣಕ್ಕೆ ಈ ಶಾಸ್ತ್ರವನ್ನ ಇಟ್ಟದ್ದೇ ಹೊರತು ಅದಕ್ಕೆ ಯಾವುದೇ ರೀತಿಯ ಕಟ್ಟುಪಾಡುಗಳನ್ನು ನಾವುಗಳು ಗಮನಿಸಿದಾಗ ದೇವರು ಅನ್ನುವಂತಹ ಒಂದು ಸ್ವರೂಪ ಏನಿದೆ ಅದು ಎಲ್ಲರಿಗೂ ಸಿಗುವಂತದ್ದು. ಒಂದು ಗರ್ಭಗೃಹದಲ್ಲಿ ದೇವರನ್ನ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಸಾಮೂಹಿಕವಾಗಿ ಎಲ್ಲರನ್ನ ಬೆಸೆಯುವಂಥದ್ದು, ಅದು ವಿದ್ಯುತ್ ಕಾಂತೀಯ ಶಕ್ತಿಯನ್ನ ಹೊಂದಿರತಕ್ಕಂಥದ್ದು. ಅಲ್ಲಿ ನೀವು ಹೊಲಿದಂತಹ ಬಟ್ಟೆಯನ್ನ ಹಾಕಿ ಆ ದೇವಸ್ಥಾನವನ್ನ ನೀವು ಪ್ರವೇಶ ಮಾಡಿದಾಗ ನಿಮ್ಮ ಮನಸ್ಸಿಗೆ ಮತ್ತು ದೇವರಿಗೆ ಯಾವುದೇ ಸಂಬಂಧಗಳು ಕಲ್ಪನೆಯಾಗೋದಿಲ್ಲ ಅನ್ನುವ ಕಾರಣ ಅದು ಎಲ್ಲ ದೇವಸ್ಥಾನಗಳಲ್ಲಿ ಈ ಸಂಪ್ರದಾಯ ಇಲ್ಲ. ಕೇರಳದಲ್ಲಿರುವ ಎಲ್ಲ ದೇವಸ್ಥಾನಗಳಲ್ಲಿ ಈ ಸಂಪ್ರದಾಯವಿದೆ. ನಮ್ಮ ಸಾಮಾನ್ಯವಾಗಿ ನಮ್ಮ ಧರ್ಮಸ್ಥಳ, ಕೊಲ್ಲೂರು ಇಂತಹ ಕ್ಷೇತ್ರಗಳು ಅರ್ಥಾತ್ ಜಗದ್ಗುರು ಶಂಕರಾಚಾರ್ಯರು ಏನು ಸುತ್ತಾಡಿದಂತಹ ಕ್ಷೇತ್ರಗಳಿದ್ದಾವೆ, ಈ ಎಲ್ಲ ಕ್ಷೇತ್ರಗಳಲ್ಲಿ ಈ ನಿಯಮಗಳಿದೆ. ಹಾಗಾಗಿ ಅದು ಬ್ರಾಹ್ಮಣರು ಮತ್ತೆ ಇನ್ನು ಉಳಿದ ಜನಾಂಗ ಎನ್ನುವ ವಿಷಯವಲ್ಲ. ಅದು ಒಂದು ಸಿದ್ಧಾಂತ, ಒಂದು ಆಚರಣೆಯ ಭಾಗ. ಹಾಗಾಗಿ ಅದು ಶುದ್ಧತೆಯ ಪ್ರತೀಕಕ್ಕಾಗಿಟ್ಟದ್ದೇ ಹೊರತು ಮನಸ್ಸಿನ ಶುದ್ಧವಂತ ಭಾವಿಸಿಕೊಳ್ಳಿ. ಸಾಮಾಜಿಕ ಪರಿಕಲ್ಪನೆಯಲ್ಲಿ ದೇವರಿಗೂ ಮನುಷ್ಯನಿಗೂ ಇರುವ ಮಧ್ಯದ ಕೇಂದ್ರವಾಗಿರುವಂತ ಬಿಂದು ಯಾವುದು ಅಂದ್ರೆ ಶುದ್ಧ ಅರ್ಥಾತ್ ಮಡಿ. ಅದನ್ನ ನೀವು ಅದನ್ನ ಯಾವುದು ರಾಜಕೀಯ ಮಾಡಿ ಇನ್ನೊಂದು ಮಾಡಿ ಅಂತ ಭಾವಿಸಿಕೊಂಡು ತಿರುಚುವ ಅಗತ್ಯವಿಲ್ಲ ಅಂತ ನಮಗನ್ನಿಸೋದು. ನಮ್ಮ ಅಭಿಪ್ರಾಯದ ಒಳಗೆ ಇದು ಒಂದು ಸಂಚು, ಅಂದ್ರೆ ಪಿತೂರಿಗಿಂತಲೂ ಇದರಲ್ಲಿ ಒಂದು ಟೂಲ್ ಕಿಟ್ ಕೆಲಸ ಮಾಡ್ತಾ ಇದೆ ಅಂತ ನಮಗನ್ನಿಸ್ತದೆ. ಯಾಕೆ ಈ ಟೂಲ್ ಕಿಟ್ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಇವತ್ತು ಎಲ್ಲ ಕಡೆ ಹಿಂದೂ ಧರ್ಮ ಉನ್ನತ ಸ್ಥಾನದಲ್ಲಿ ಮುನ್ನಡೀತಾ ಇದೆ. ಹಿಂದೂ ಧರ್ಮ ಉನ್ನತ ಸ್ಥಾನದಲ್ಲಿ ಮುನ್ನಡೀತಾ ಇರುವಾಗ ಇಂಥವರಿಗೆ ಅದನ್ನ ಅರಗಿಸಿಕೊಳ್ಳಿಕ್ಕಾಗೋದಿಲ್ಲ. ಆ ಅರಗಿಸಿಕೊಳ್ಳಿಕ್ಕಾಗದೇ ಇರುವಂತ ತರುವಾಯದಲ್ಲಿ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೊಳಕನ್ನ ಮಧ್ಯದಲ್ಲಿ ತಂದು ಹಾಕ್ತಾರೆ, ಮನಸ್ಸುಗಳನ್ನ ಮಲಿನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅದು ನಮ್ಮ ಆಚರಣೆಗಳಿರಬಹುದು,
ಅಥವಾ ನಮ್ಮದಾಗಿರ್ತಕ್ಕಂತಹ ತಲೆ ತಲಾಂತರಗಳಿಂದ ಬಂದಂತಹ ವಿಚಾರಧಾರೆಗಳು ಇರಬಹುದು. ಇದೆಲ್ಲವೂ ಕೇವಲವಾಗಿರುವಂತಹ ವಿಷಯ ಅನ್ನುವ ರೀತಿಯನ್ನ ಭಾವಿಸಿಕೊಂಡು ಈ ಬೇಡದ್ದನ್ನು ತುರುಕಿಸುವ ಪ್ರಯತ್ನವೇ ಒಂದು ವಸಾಹತುಶಾಹಿ ಅಂತ ನಾವು ಹಿಂದಿನಿಂದ ಏನು ಹೇಳ್ತಾ ಇದ್ದೇವಲ್ಲ, ಹೇರುವಂತದ್ದು, ಅದನ್ನು ಇವರೇ ಮಾಡ್ತಾ ಇದ್ದಾರೆ ಅಂತ ನಮಗನ್ನಿಸುವುದು. ನೋಡಿ, ಈ ದೇವಸ್ಥಾನಕ್ಕೆ ಹೋಗುವ ಯಾ ದೇವಸ್ಥಾನಕ್ಕೆ ಪ್ರವೇಶ ಮಾಡುವ ವಿಷಯಗಳಲ್ಲಿ ಯಾರು ಯಾರನ್ನು ಹೇರುವುದಿಲ್ಲ, ಯಾರು ಯಾರ ಮೇಲೂ ಪ್ರಕೋಪವನ್ನ ಮಾಡುವುದಿಲ್ಲ. ನೀವು ಗುರುವಾಯೂರು ದೇವಸ್ಥಾನವನ್ನ ನೀವು ಗಮನಿಸಿದ್ರೆ ಅಲ್ಲಿ ಸ್ವಯಂ ಬಟ್ಟೆಯನ್ನ ಕೊಡ್ತಾರೆ. ನೀವು ಯಾವ ಬಟ್ಟೆಯನ್ನ ಬೇಕಾದ್ರೂ ಧರಿಸಿ, ಅಲ್ಲಿಯ ಶಿಸ್ತಲ್ಲಿ ನೀವು ಹೋಗ್ಬೇಕು. ಅದು ಕ್ಷೇತ್ರ ಕಟ್ಟುಪಾಡು. ನೀವು ಕ್ಷೇತ್ರ ಕಟ್ಟುಪಾಡನ್ನೇ ಮುರಿತೇವೆ, ನಾವು ನಮಗೆ ಇಚ್ಛೆ ಬಂದ ಹಾಗೆ ಹೋಗ್ತೇವೆ ಅಂತಂದ್ರೆ ನಿಮ್ಗೆ ಸ್ವಾತಂತ್ರ್ಯ ಎಲ್ಲಿರಬೇಕು ಎನ್ನುವುದರ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಸಂವಿಧಾನ ಎಲ್ಲಿರಬೇಕು ಅಂತ. ನೀವು ಸಿಕ್ಕಿದ ಕಡೆ ಸಂವಿಧಾನವನ್ನ ತೋರಿಸಿಕೊಂಡು ನಾವು ಸಂವಿಧಾನದ ಆರಾಧಕರು ಅಂತ ಹೇಳ್ತಾ ಈ ರೀತಿಯನ್ನ ಬಿಂಬಿಸುವಂತ ಒಂದು ಕ್ಷುಲ್ಲಕ ಪ್ರಯತ್ನ ಅಂತ ನಮಗನ್ನಿಸ್ತದೆ. ಇದು ಸಮಾಜವನ್ನ ಹಾನಿ ಮಾಡುವ ಒಂದು ತಂತ್ರ ಅಂತ ನಮಗನ್ನಿಸ್ತದೆ. ಕೇರಳದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಪಿಣರಾಯಿ ವಿಜಯನ್ ಅವರು ಈ ಸ್ವಾಮೀಜಿಗಳು ಮಾತಾಡಿದಂತಹ ಮಾತನ್ನ ಸಮರ್ಥನೆ ಮಾಡಿಕೊಂಡು ಅದು ಸಾಮಾಜಿಕ ಸುಧಾರಣೆ, ಸಾಮಾಜಿಕ ಕಳಕಳಿ, ಕ್ರಾಂತಿಕಾರಿ ಮಾನವತಾವಾದಿ ಗುರುನಾರಾಯಣರು, ನಾರಾಯಣ ಗುರುಗಳು ಅಂತಹ ಒಂದು ತಾತ್ವಿಕ ಸಂದೇಶವನ್ನ ಸಮಾಜ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಎಲ್ಲೂ ಕೂಡ ನಾರಾಯಣ ಗುರುಗಳು ಇಂತಹ ಯಾವುದೇ ಕ್ಷುಲ್ಲಕ ವಿಷಯಗಳ ಬಗ್ಗೆ ಅವರು ಮಾತಾಡ್ಲೇ ಇಲ್ಲ. ಈಗ ದೇವಸ್ಥಾನ ಪ್ರವೇಶ ಅಂತ ಹೇಳಿದ್ರು. ದೇವಸ್ಥಾನ ಪ್ರವೇಶದಲ್ಲೂ ಕೂಡ ಅವರು ಕೆಲವಾರು ಆಚರಣೆಗಳನ್ನ ತಂದಿದ್ದಾರೆ. ಅದ್ಯಾಕೆ ತಂದಿದ್ದಾರೆ? ಅವರು ಕ್ರಾಂತಿಯನ್ನೇ ಆಧರಿಸಿಕೊಂಡು ಬಂದಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದು ಸಂದೇಶವನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ, ಕೆಟ್ಟದ್ದನ್ನ ಆಚರಿಸಬೇಡಿ ಅಷ್ಟೇ. ಆದ್ರೆ ಪಿಣರಾಯಿ ವಿಜಯನ್ ಅವರು ಗಮನಿಸಬೇಕು, ಕೇರಳದಲ್ಲಿ ಇದಕ್ಕೆ ಭಿನ್ನವಾಗಿರ್ತಕ್ಕಂಥ ಎಷ್ಟೋ ಕಟ್ಟುಪಾಡುಗಳಿದ್ದಾವೆ. ನಿಮ್ಗೆ ಮಾತಾಡುವ ಧೈರ್ಯ ಇಲ್ಲ ಅಷ್ಟೇ. ನೀವೊಬ್ಬರು ಮುಖ್ಯಮಂತ್ರಿಗಳಾಗಿ ಬೇರೆಯವರ ಬಗ್ಗೆ ನೀವೇನಾದ್ರೂ ಸೊಲ್ಲು ಎತ್ತಿ ನೋಡೋಣ. ಅಲ್ಲಿ ಇಸ್ಲಾಂ ಅನುಯಾಯಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮಸೀದಿ ಪ್ರವೇಶವಿಲ್ಲ. ನೀವು ಇದ್ರ ಬಗ್ಗೆ ಮಾತಾಡ್ತೀರಾ? ನೀವೊಬ್ರು ಮುಖ್ಯಮಂತ್ರಿಯಾಗಿ ಇದ್ರ ಬಗ್ಗೆ ಮಾತಾಡ್ತೀರೋ? ಇಲ್ಲ. ಹಾಗಾಗಿ ನಾವು ನಿಮ್ಮನ್ನ ಆಗ್ರಹ ಮಾಡೋದು, ಇಂತಹ ವಿಷಯದಲ್ಲಿ ಯಾಕೆ ನೀವು ಚರ್ಚೆಗೆ ಅವಕಾಶ ಕೊಡ್ತಾ ಇದ್ದೀರಿ ಒಬ್ರು ಮುಖ್ಯಮಂತ್ರಿಗಳಾಗಿ? ಈಗ ಸ್ವಾಮೀಜಿಯವರು ಅದರ ಬಗ್ಗೆ ಮಾತಾಡಿದ್ದಾರೆ ಅಂತಲ್ಲ, ಆದರೆ ಸ್ವಾಮೀಜಿಗಳು ಮಾತಾಡಿದ ಮಾತಿನ ಬಗ್ಗೆ ಅವರಿಗೆ ತಿಳುವಳಿಕೆ ಇರಬೇಕು. ಇಷ್ಟು ವರ್ಷ ಅವರು ಶಿವಗಿರಿ ಮಠವನ್ನ ನಡೆಸ್ತಾ ಇರುವವರಿಗೆ ಇದು ಗೊತ್ತಿರ್ಲಿಲ್ವಾ? ಇವತ್ತು ಯಾಕೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಹಿಂದೂ ಧರ್ಮ ಉನ್ನತಾವಸ್ಥೆಯಲ್ಲಿದೆ, ನಾನ್ ಮಾತಾಡಿದ್ರೆ ನನಗೊಂದು ಪ್ರಚಾರ ಸಿಗ್ತದೆ. ಈ ರೀತಿಯ ಭಾವದಲ್ಲಿ ಯಾರು ವ್ಯವಸ್ಥೆಗೆ ಅಂಟಿಕೊಳ್ಬಾರದು. ನಾವು ಹೇಳುದು ನೀವು ಸಮಾಜ ಸುಧಾರಣೆ ಮಾಡಬೇಕು. ಹೇಗೆ? ಸಮಾಜ ಅದನ್ನು ಅಪ್ಪಿಕೊಳ್ಳಬೇಕು, ಸಮಾಜ ಅದನ್ನು ಒಪ್ಪಿಕೊಳ್ಳಬೇಕು. ಈ ವ್ಯವಸ್ಥೆಯಿಂದ ಸಮಾಜವನ್ನ ನೀವು ತುಳಿಯುವಂತಹ ಮಟ್ಟಕ್ಕೆ ಹೋಗುವುದು ಸುತರಾಮ್ ಒಳ್ಳೆಯದಲ್ಲ. ಇದು ಒಂದು ಸಂಪ್ರದಾಯ, ಇದು ಒಂದು ಆಚರಣೆ. ಈಗ ಬೇರೆ ಬೇರೆ ಜಾತಿ ಜನಾಂಗಗಳಲ್ಲಿ ಆಚರಣೆ ಇದೆ, ಅವರವರದ್ದಾದಂತ ಆಚರಣೆ ಇದೆ. ಅದನ್ನು ನೀವು ಆ ಕಟ್ಟುಪಾಡು ಸರಿ ಇಲ್ಲ ಅಂತ ಹೇಳುವ ಅಧಿಕಾರ ನಿಮಗಿದೆಯಾ? ಇಲ್ಲ, ಯಾರಿಗೂ ಈ ಅಧಿಕಾರ ಇಲ್ಲ. ಸಂಸ್ಕೃತಿ ಅನ್ನೋದು ಬಹಳ ಕಾಲದಿಂದ ಬಂದಿರುವಂತದ್ದು, ಅದಕ್ಕೂ ವಿಭಿನ್ನವಾಗಿರ್ತಕ್ಕಂಥ ಒಂದು ಇದಾವೆ. ಆ ಮಜಲನ್ನ ನಾವು ಅರ್ಥ ಮಾಡಿಕೊಂಡು ಮಾತಾಡ್ಬೇಕು. ಇದು ನಮಗೆ ಬೇಕಾಬಿಟ್ಟಿ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಎಲ್ಲದರಲ್ಲೂ ನಾವು ಮೂಗು ತಿರುಸುವುದು, ಶಬರಿಮಲೆ ವಿಷಯದಲ್ಲೂ ಮೂಗು ತಿರುಸುವುದು, ಅಲ್ಲಿ ಹೆಣ್ಣು ಮಕ್ಕಳಿಗೆ ನೀವು ಪ್ರವೇಶ ಕೊಡಿ ಅಂತ ಹೇಳೋದು. ನೋಡಿ, ಇಂತಹ ಸನ್ನಿವೇಶಗಳನ್ನ ಯಾರು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಇದ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡಬೇಕು. ಸನ್ಮಾನ್ಯ ಪಿಣರಾಯಿ ವಿಜಯನ್ ರವರಲ್ಲಿ ನಾವು ಆಗ್ರಹ ಮಾಡ್ತೇವೆ, ಇಂತಹ ಕ್ಷುಲ್ಲಕ ವಿಷಯಗಳಿಗೆ ಮೂಗು ತೂರಿಸುವ ಕೆಲಸ ಮಾಡಬೇಡಿ ಅಂತ ಆಗ್ರಹ ಮಾಡ್ತೇವೆ.